ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ಹೈಕಮಾಂಡ್ಗೆ ಶಾಕ್ ಕೊಟ್ಟಿದೆ ಕರ್ನಾಟಕದಲ್ಲಿ ನಡೆಸಲಾಗಿರುವ ಈ ಸರ್ವೆ ರಿಪೋರ್ಟ್. ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸೋದಕ್ಕಿಂತ ಮುಂಚೆನೆ ವರಿಷ್ಠರ ಕೈ ಸೇರಿರುವ ಈ ವರದಿಯಲ್ಲಿ ಏನಿದೆ? ಹಾಗಾದ್ರೆ 2018 ಚುನಾವಣಾ ಫಲಿತಾಂಶ, ಆಗ ಎಷ್ಟು ಸ್ಥಾನಗಳನ್ನ ಗೆದ್ದಿತ್ತು ಬಿಜೆಪಿ, ಅದರಲ್ಲಿ ಎಷ್ಟು ಕಳೆದುಕೊಳ್ಳುತ್ತೆ ಅನ್ನೋ ಮಾಹಿತಿ ಕೊಡ್ತಾ ಇದೆ ಈ ವರದಿ. ಮೈತ್ರಿ ಲೆಕ್ಕಾಚಾರವು ಕಷ್ಟ ಸಾಧ್ಯವಾಗುತ್ತಾ? ಆ ರೀತಿ ನಂಬರ್ ಸಿಕ್ಕಿದೆಯಾ ಈ ನೂತನ ಸರ್ವೆ ರಿಪೋರ್ಟ್ನಲ್ಲಿ? ಮಾಹಿತಿನ ಮುಂದೆ ಇಡ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ ಹೈಕಮಾಂಡ್ ನಡೆಸಿದ ಮೊದಲ ಸರ್ವೆಯಲ್ಲಿ ಆಘಾತಕಾರಿ ಅಂಶ ಸಲ್ಲಿಕೆಯಾಗಿತ್ತು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗ, ಅವರು ಭದ್ರಕೋಟೆಯಲ್ಲೇ ನಷ್ಟ ಆಗುತ್ತೆ 2018ಕ್ಕೆ ಕಂಪೇರ್ ಮಾಡಿದ್ರೆ, ದೊಡ್ಡ ಮಟ್ಟದಲ್ಲಿ ಕೈ ತಪ್ಪಲಿದೆ ಕ್ಷೇತ್ರಗಳು ಅನ್ನೋ ವಿಚಾರ. ಈಗ ಎರಡನೆಯ ಸರ್ವೆ ಆಗಿದೆ, ಅದು ಕೂಡ ರಾಜ್ಯದಲ್ಲಿ ಹಲವು ಮಹತ್ತರ ಬೆಳವಣಿಗೆಗಳಾದ ಮೇಲೆ ಇಲ್ಲಿ ಆರೋಪಗಳ ಮೇಲೆ ಆರೋಪಗಳನ್ನು ಎದುರಿಸ್ತು ಬಿಜೆಪಿ ಸರ್ಕಾರ. 40% ಕಮಿಷನ್ ಆರೋಪ ಇರಬಹುದು, ಹಾಗೆ PSI ಅಕ್ರಮ ನೇಮಕಾತಿ ಹಗರಣ, ಶಿಕ್ಷಕರ ನೇಮಕಾತಿಯಲ್ಲಿ ಗೋಲ್ಮಾಲ್ ಅಂತ ಬೇಕಾದಷ್ಟು ಆರೋಪಗಳು ಕೇಳಿ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲ ನಡೀತಾ ಇದೆ. ಹೀಗಿರುವಾಗ ಹೈಕಮಾಂಡ್ ಇನ್ನೊಂದು ಸರ್ವೆಯನ್ನು ನಡೆಸಿ ರಿಪೋರ್ಟ್ ತರಿಸ್ಕೊಂಡಿದೆ. 2018ರ ಫಲಿತಾಂಶಕ್ಕಿಂತ 30% ಕುಸಿತ ಆಗಲಿದೆ ಸ್ಥಾನಗಳಲ್ಲಿ ಅನ್ನುವಂಥ ಆಘಾತಕಾರಿ ಅಂಕಿ ಅಂಶಗಳನ್ನು ಸಲ್ಲಿಕೆ ಮಾಡಿದೆ ಈ ಸರ್ವೆ ರಿಪೋರ್ಟ್. ಕಳೆದ ಬಾರಿ ಮೊದಲ ಸರ್ವೆಯಲ್ಲಿ 18% ಸ್ಥಾನಗಳು ಕುಸಿತ ಆಗಬಹುದು ಅನ್ನೋ ಮಾಹಿತಿ ಸಲ್ಲಿಕೆಯಾಗಿದ್ದಕ್ಕೇನೆ ರಣತಂತ್ರಗಳನ್ನು ಬದಲಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಶುರುವಾಗಿತ್ತು. ಅಮಿತ್ ಶಾ, ನಡ್ಡಾ, ಮೋದಿ ಪ್ರವಾಸ ಎಲ್ಲ ಪ್ಲಾನ್ ಆಗೋಕೆ ಶುರುವಾಗಿದ್ದ ಹಾಗೇನೆ ಈಗ ಸಿಕ್ಕಿರುವಂತಹ ಫ್ರೆಶ್ ರಿಪೋರ್ಟ್ ಇನ್ನಷ್ಟು ಆಘಾತ ಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್ಗೆ. ನೋಡಿ, 30% ಅಂದರೆ ಎಷ್ಟಾಯಿತು? 104 ಸ್ಥಾನಗಳು 2018ರಲ್ಲಿ ಗೆದ್ದಿತ್ತು. ಅದರಲ್ಲಿ 30% ಕಡಿತ ಆದರೆ 70-71 ಸ್ಥಾನ ಆಗುತ್ತೆ. ಓಕೆ, ಬೈ ಎಲೆಕ್ಷನಲ್ಲೆಲ್ಲ ಗೆದ್ದಿರೋದು ಸೇರಿ 121 ಸೀಟ್ಸ್ ಇದೆ ಬಿಜೆಪಿ ಹತ್ರ. ಆ ಲೆಕ್ಕಾಚಾರದಲ್ಲಿ ಹೋದ್ರೆ 80ರ ಆಸ್ಪಾಸಲ್ಲಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ಅಂಕಿಅಂಶ ಕೊಡ್ತಾ ಇರೋದು ಈ ಹೊಸ ಸರ್ವೆ ರಿಪೋರ್ಟ್. ಸೊ ಈ ನಂಬರನ್ನೇ ಆಧಾರವಾಗಿ ಇಟ್ಕೊಂಡು ಮಾತಾಡೋದಕ್ಕೆ ಹೋದರೆ, ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡೋದಾದರೆ JDS ಕಳೆದ ಬಾರಿ ಗೆದ್ದಷ್ಟೇ ಗೆಲ್ಲಬೇಕಾಗತ್ತೆ. JDSಗೆ ಆ ಅವಕಾಶಗಳಿವೆಯಾ ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆ. ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿ ಅವರ ಪರವಾಗಿ ಅಲೆ ಇತ್ತು. ಆ ಟೈಮಲ್ಲಿ ಅವ್ರು ಗೆದ್ದಿರೋದು 35. ಈಗ 2023 ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಈ ರೀತಿ ಪರಿಸ್ಥಿತಿ ಎದುರಾದರೆ JDS ಜೊತೆಗಾದರೂ ಸೇರ್ಕೊಂಡು ಸರ್ಕಾರ ಮಾಡೋಣ ಅಂತ ಯೋಚನೆ ಮಾಡಬೇಕು ಅಂದರೆ ಅವರು ಕಳೆದ ಬಾರಿಯಷ್ಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಚುನಾವಣೆ ನಡೆದ್ರೆ ಹೀಗಾಗತ್ತೆ ಅನ್ನೋ ರಿಪೋರ್ಟನ್ನು ಬಿಜೆಪಿಯ ಈ ಸರ್ವೆ ಸಲ್ಲಿಕೆ ಮಾಡಿದೆ. ಈ ವರದಿ ನೋಡಿದ ಬಳಿಕ ಸಹಜವಾಗಿಯೇ ಬಿಜೆಪಿ ಹೈಕಮಾಂಡ್ ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋದು. ಗುಜರಾತ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಹೆಚ್ಚು ಸವಾಲಿದೆ. ಹಾಗಾಗಿ ಹೆಚ್ಚೆಚ್ಚು ಪ್ರವಾಸಗಳನ್ನು ನಾಯಕರುಗಳು ಕರ್ನಾಟಕಕ್ಕೆ ಮಾಡಬೇಕು ಅನ್ನೋ ನಿರ್ಧಾರ. ಅದರ ಬೆನ್ನಲ್ಲೇ, ವರದಿ ಬೆನ್ನಲ್ಲೇ JP ನಡ್ಡಾ, ಅದಾಗ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರ ವಿಸಿಟ್ ಕೂಡ ಆಗಿದೆ. ಹಾಗೆ ಈ ರಿಪೋರ್ಟ್ಗೂ ಇತ್ತೀಚೆಗೆ ಬಿಜೆಪಿಗೆ ಸಿಗ್ತಾ ಇರುವಂತಹ ಚುನಾವಣಾ ಫಲಿತಾಂಶಕ್ಕೂ ಹೋಲಿಸಿ ನೋಡಿದ್ರೆ, ಬೈ ಎಲೆಕ್ಷನ್ ಇರಬಹುದು, 25 ಕ್ಷೇತ್ರಗಳ ಪರಿಷತ್ ಚುನಾವಣಾ ಫಲಿತಾಂಶ ಇರಬಹುದು, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಬಹುದು, ರಾಜ್ಯಸಭೆ ಮತ್ತು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ, ಇದೆಲ್ಲವನ್ನ ನೋಡಿದಾಗ ಇಲ್ಲಿ ಬಿಜೆಪಿಗೆ ಪೆಟ್ಟು ಬಿದ್ದಿದೆ, ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಈ ರಿಸಲ್ಟ್ ಮತ್ತು ಸರ್ವೆ ಹೇಳ್ತಾ ಇರುವಂತಹ ಮಾಹಿತಿ, ಕೊಡ್ತಾ ಇರುವ ರಿಪೋರ್ಟ್ ಎರಡು ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಬಿಜೆಪಿ ಹಂತದಲ್ಲೂ ಕೂಡ ಕಳ್ಕೊಳ್ತಾ ಸಾಗ್ತಾ ಇದೆ. ಇದು 2023ರಲ್ಲೂ ಕೂಡ ಮರುಕಳಿಸಲಿದೆ ಅನ್ನುವಂಥ ಸುಳಿವು ಕೊಡ್ತಾ ಇದೆ ಬಿಜೆಪಿ ನಡೆಸಿರುವ ಈ ಸರ್ವೆ ರಿಪೋರ್ಟ್. ಹಾಗಾಗಿ ಆದಷ್ಟು ಬೇಗ ಕರ್ನಾಟಕಕ್ಕೆ ಚುನಾವಣಾ ಉಸ್ತುವಾರಿಗಳ ನೇಮಕ ಮಾಡಿ ಮತ್ತಷ್ಟು ಚುರುಕಿನ ಕಾರ್ಯ ಶುರು ಮಾಡಬೇಕು. ಕಾಂಗ್ರೆಸ್ನ ವೇಗಕ್ಕೆ ಬ್ರೇಕ್ ಹಾಕೋದಿಕ್ಕೆ ಏನೆಲ್ಲ ದಾರಿಗಳಿವೆ ಅನ್ನೋದನ್ನ ಹುಡುಕಿ ಅಬ್ಬರಿಸ್ತಾ ಇರೋ DK ಶಿವಕುಮಾರ್, ಸಿದ್ದರಾಮಯ್ಯ ಶಕ್ತಿ ಕುಗ್ಗಿಸೋ ನಿಟ್ಟಿನಲ್ಲಿ ರಣತಂತ್ರಗಳನ್ನು ರೆಡಿ ಮಾಡಿ ಅನ್ನೋ ಇನ್ಸ್ಟ್ರಕ್ಷನ್ ರಾಜ್ಯಕ್ಕೆ ಪಾಸ್ ಆಗಿದೆ. ಮತ್ತು ಬರೀ ರಾಜ್ಯ ನಾಯಕರ ಹೆಗಲಿಗೆ ಜವಾಬ್ದಾರಿ ಹಾಕಿ ಸುಮ್ಮನೆ ಕೂರೋ ರಿಸ್ಕ್ ತಗೊಳ್ತಾ ಇಲ್ಲ ಈ ಬಾರಿ ಬಿಜೆಪಿ ಹೈಕಮಾಂಡ್. ಖುದ್ದಾಗಿ ದೆಹಲಿ ನಾಯಕರೇ
ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಗುಜರಾತ್ಗಿಂತ ಹೆಚ್ಚು ಗಮನ ಕರ್ನಾಟಕದತ್ತ ಹರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.